ಸನ್ಮಾನ್ಯರೇ, ಬೆಂಗಳೂರಿನ ದೊಮ್ಮಲೂರಿನ ಬಳಿ ಇರುವ ಸೂರ್ಯ ದೇವಾಲಯಕ್ಕೆ ನಾವೆಲ್ಲ ಭೇಟಿ ನೀಡಿದ್ದೆವು. ಭಾರತದಲ್ಲಿಯೇ ಸೂರ್ಯ ದೇವಾಲಯಗಳು ಬಹಳ ವಿರಳವಾಗಿದೆ. ಅವುಗಳಲ್ಲಿ ಇದು ಸಹ ಒಂದು. ಈ ದೇವಾಲಯ 1995ರಲ್ಲಿ ಸಿದ್ಧಗಂಗೆಯ ಪರಮಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರಿಂದ ಉದ್ಘಾಟನೆಯಾಯಿತಂತೆ. ಶ್ರೀಯುತ ಪಟೇಲ್ BR ಕೃಷ್ಣಾರೆಡ್ಡಿ ಎನ್ನುವರು ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಭಾರತದಲ್ಲಿಯೇ ಬಹು ಸುಂದರವಾದ ಸೂರ್ಯನಾರಾಯಣನ ದೇವಾಲಯವಾಗಿದೆ ಹಾಗೂ ಚೋಳರ ಶಿಲ್ಪಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಭಕ್ತರ ಆಕರ್ಷಣೆಯ ಕೇಂದ್ರವೂ ಸಹ ಇದಾಗಿದೆ. ಇಲ್ಲಿ ಸಾವಿರಾರು ಮಂದಿ ಭೇಟಿ ನೀಡುತ್ತಾರೆ. ಮಾಘ ಮಾಸದ ಶುದ್ಧ ತೃತೀಯದಿಂದ 8 ದಿನಗಳ ಬ್ರಹ್ಮೋತ್ಸವ ಕಾರ್ಯಕ್ರಮವೂ ಸಹ ಇಲ್ಲಿ ವಿಶೇಷವಾಗಿ ನಡೆಯುತ್ತದೆ. ಪ್ರಾಂಗಣದಲ್ಲಿ ವಿಶೇಷವಾದ ನಾಗರ ಕಲ್ಲುಗಳನ್ನು ಕಾಣಬಹುದು ಹಾಗೂ ವೈಷ್ಣವಿ, ಬ್ರಹ್ಮ, ನಾಗರಾಜ, ಉಗ್ರ ನರಸಿಂಹ, ಸರಸ್ವತಿ, ಪಂಚಮುಖಿ ಗಣೇಶ ವಿಗ್ರಹಗಳನ್ನು ಇಲ್ಲಿ ಕಾಣಬಹುದು. ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿರುವ ಸೂರ್ಯನಾರಾಯಣನ ವಿಗ್ರಹವನ್ನು ಬದರೀನಾಥದಿಂದ ನಿರ್ಮಾಣ ಮಾಡಿ ತರಿಸಲಾಗಿದೆ. ಅಡಿಯಿಂದ ಪ್ರಭಾವಳಿಯವರೆಗೂ 3.25 ಅಡಿ ಎತ್ತರವಿದೆ. ಇದರ ಅಡಿಯಲ್ಲಿ ಕಾಶ್ಯಪ ಮತ್ತು ಅತ್ರಿ ಮುನಿಗಳ ಚಿತ್ರವೂ ಸಹ ಇದೆ. ಪ್ರಾಂಗಣವನ್ನೆಲ್ಲ ಒಮ್ಮೆ ಸುತ್ತಾಡಿಕೊಂಡು ಬಂದು ದೇವಾಲಯದ ಒಳ ಪ್ರವೇಶಿಸಿದಂತೆ ಭಗವಾನ್ ಶ್ರೀ ಸೂರ್ಯನಾರಾಯಣನ ವಿಗ್ರಹ ಕಣ್ಮನ ಸೂರ್ಯಗೊಳ್ಳುವಂತೆ ಕಾಣುತ್ತಿತ್ತು. ಸಪ್ತಾಶ್ವಗಳನ್ನು ಏರಿದ ಮೂರ್ತಿ ಬಹಳ ಅದ್ಭುತವಾದ ಕೆತ್ತನೆಯಿಂದ ಕೂಡಿದೆ. ದೇವಾಲಯದ ಒಳ ಆವರಣದಲ್ಲಿ ದೇವಾನುದೇವತೆಗಳ ಭಾವಚಿತ್ರಗಳನ್ನು ಚಿತ್ರಿಸಿದ್ದಾರೆ. ಆ ಚಿತ್ರಗಳು ಸಹ ಮನೆ ಸೂರಗೊಳ್ಳುವಂತೆ ನಿರ್ಮಾಣ ಮಾಡಿದ್ದಾರೆ. ಇವನ್ನೆಲ್ಲ ಅಚ್ಚರಿಯಿಂದ ವೀಕ್ಷಿಸುತ್ತಾ ಹೊರಬಂದೆವು. ದೇವಾಲಯದಲ್ಲಿ ಸ್ವಚ್ಛತೆಗೆ ಬಹಳ ಆದ್ಯತೆ ನೀಡಿದ್ದಾರೆ. ಸುಂದರವಾದ ಪರಿಸರ ದೇವಾಲಯದ ಮೆರುಗನ್ನು ಹೆಚ್ಚಿಸಿದೆ ಎಂದರೆ ಅತಿಶಯೋಕ್ತಿ ಏನಲ್ಲ. ಅದೋ ನೋಡಿ, ಇಲ್ಲಿ ಶ್ರೀರಾಮಚಂದ್ರನಿಗೂ ಸಹ ಒಂದು ದೇವಾಲಯ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಶ್ರೀರಾಮಚಂದ್ರರ ಪರಿವಾರವೆಲ್ಲ ನೋಡಿ ಕಣ್ತುಂಬಿ ಬಂದಿತು. ನಂತರ ಇಲ್ಲಿಂದ ಮುಂದೆ ನವಗ್ರಹಗಳಿಗೂ ಸಹ ವಿಶೇಷವಾದ ಸ್ಥಾನ ಕಲ್ಪಿಸಿದ್ದಾರೆ. ದಂಪತಿ ಸಮೇತ ನವಗ್ರಹಗಳು ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಇವನ್ನೆಲ್ಲ ದರ್ಶಿಸಿಕೊಂಡು ನಾವು ದೇವಾಲಯದಿಂದ ಹೊರ ಬಂದಾಗ ನಮಗೆ ನಾಗಾ ಸಾಧುಗಳು ಎದುರಾದರು. ಆ ನಾಗಾ ಸಾಧುಗಳ ದರ್ಶನ ಮತ್ತು ಆಶೀರ್ವಾದವನ್ನು ಪಡೆದು ಹೊರ ಬಂದೆವು. ದೇವಾಲಯದ ರಾಜಗೋಪುರವು ಸಹ ಕಣ್ಮನ ಸೆಳೆಯುವಂತೆ ಇದೆ. ಇಲ್ಲಿ ಮದುವೆ ಸಮಾರಂಭಗಳಿಗಾಗಿ ಪಾರ್ಟಿ ಹಾಲ್ ಸಹ ನಿರ್ಮಾಣ ಮಾಡಿದ್ದಾರೆ. ಇವೆಲ್ಲ ವೀಕ್ಷಿಸುತ್ತಾ ಹೊರಬಂದೆವು. ಧನ್ಯವಾದಗಳು. ನಿಮ್ಮ ಸುಜ್ಞಾನ ಪ್ರಿಯ ಮಾ ಸುರೇಶ್ ಬಾಬು, ವಿಜಯಪುರ.